ಮನೆಯಲ್ಲಿ ಸ್ವಲ್ಪ ಬಾಳೆಹಣ್ಣು ಮಿಕ್ಕಿತ್ತು. ಆಗಲೇ ಹಿಟ್ಟಿದ ಹತ್ರ ಎಲ್ಲ ಮೇಲ್ಗಡೆ ಕಪ್ಪಾಗ್ತಾ ಬರ್ತಾಯಿತ್ತು. ಇನ್ನು ಹಾಗೆ ಬಿಟ್ಟರೆ ಇನ್ನೂ ತುಂಬ ಕಪ್ಪಾಗುತ್ತಲ್ಲ ಅಂತ ಹೇಳ್ಬಿಟ್ಟು ಬಾಳೆಹಣ್ಣಿನ ರಸಾಯನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ರಸಾಯನದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್. ಇಲ್ಲಿ ನಾನು ಬಾಳೆಹಣ್ಣನ್ನು ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ರಸಾಯನ ನನಗೆ ಅದರಲ್ಲೂ ಬಾಳೆಹಣ್ಣಿನ ರಸಾಯನ ಅಂತೂ ತುಂಬಾ ಇಷ್ಟ ಆಗುತ್ತೆ. ಇದ್ರ ಜೊತೆಗೆ ಬೇರೆ ಥರದ ಫ್ರೂಟ್ಸ್ ಇದ್ರೂ ಕೂಡ ಸೇರಿಸ್ಕೊಳ್ಬೋದು. ಹಾಗೆ ನಾನು ಇವತ್ತು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ ಅದನ್ನೆಲ್ಲ ಹಾಕಿ ಮಾಡೋದ್ರಿಂದ ಹಾಗೇನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಎಲ್ಲ ಬಾಳೆಹಣ್ಣನ್ನು ಕಟ್ ಮಾಡಾಗಿದೆ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಕೆಂಪು ಕಲ್ಸಕ್ರೆದು ಪುಡಿನ ಸೇರಿಸ್ತಾ ಇದ್ದೀನಿ. ಕಲ್ಸಕ್ರೆನ ಪುಡಿ ಮಾಡಿ ಇಟ್ಕೊಂಡಿದ್ದೆ ನಾನಿಲ್ಲಿ. ಹಾಗೆ ನಾನಿಲ್ಲಿ ಖರ್ಜೂರನೂ ಕೂಡ ಸೇರಿಸ್ತಾ ಇದ್ದೀನಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ತಾ ಇದ್ದೀನಿ. ನಮಗೆ ಎಷ್ಟು ಸ್ವೀಟ್ ಬೇಕಾಗುತ್ತೆ ನೋಡಿ ಬೆಲ್ಲನ ಹಾಕ್ಕೊಳ್ಬೋದು. ಹಾಗೆ ನಾನಿಲ್ಲಿ ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ 1 ಬೌಲಷ್ಟು. ಇದನ್ನೆಲ್ಲದು ಫಸ್ಟ್ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ. ನಾವು ಈ ರಸಾಯನನ ದೇವ್ರ ನೈವೇದ್ಯಕ್ಕೂ ಕೂಡ ಮಾಡ್ಬೋದು. ಇಮಿಡಿಯೇಟಾಗಿ ಮನೆಯಲ್ಲಿ ಬಾಳೆಹಣ್ಣು ಇತ್ತು ಅಂತ ಅಂದರೆ ಈ ರಸಾಯನದ ನೈವೇದ್ಯನ ತಯಾರಿಸ್ಬೋದು. ಅಥವಾ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಈ ರೀತಿ ಒಂದು ರಸಾಯನನ ಮಾಡಿಕೊಡ್ಬೋದು. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಸೇರಿಸ್ತಾ ಇದ್ದೀನಿ. ಜೇನುತುಪ್ಪ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ರಸಾಯನದ್ದು ಏನು ರುಚಿ ಇದೆ ಅದು ಇನ್ನೂ 2ರಷ್ಟು ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಜೇನುತುಪ್ಪ ಅಂತೂ ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ ಯಾವಾಗಲೂ ರಸಾಯನ ಮಾಡಬೇಕಾದ್ರೆ. ಹಾಗೆ ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜೇನುತುಪ್ಪ ಹಾಕಿದ ಮೇಲೆ. ಇದನ್ನು ಮಿಕ್ಸ್ ಮಾಡಿದ ತಕ್ಷಣವೇ ಸರ್ವ್ ಮಾಡಬಾರ್ದು, ಒಂದು 20 ನಿಮಿಷನಾದರೂ ಹಾಗೆ ಬಿಡಬೇಕು. ಇವಾಗ ಕಲ್ಸಕ್ಕರೆ ಮತ್ತು ಬೆಲ್ಲ ಎಲ್ಲ ಹಾಕಿರ್ತೀವಲ್ವ, ಅದೆಲ್ಲ ಸ್ವಲ್ಪ ಕರಗುತ್ತೆ. ಅದು ಕರಗಿದ ಮೇಲೆ ಟೇಸ್ಟು ಇನ್ನೂ ಚೆನ್ನಾಗಾಗುತ್ತೆ. ಸೊ ಇವಾಗ ರೆಡಿಯಾಗಿದೆ ಇದು. ಸೊ ನೋಡಿದ್ರಿ ಅಲ್ವಾ, ಬಾಳೆಹಣ್ಣು ಏನಾದರೂ ಮನೆಯಲ್ಲಿ ಮಿಕ್ಕಿದರೆ ವೇಸ್ಟ್ ಮಾಡ್ದಂಗೆ ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.